ವೆಲ್ಕಮ್ ಬ್ಯಾಕ್. ಪಬ್ಲಿಕ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಲೋಕಸಭಾ ಚುನಾವಣೆಯ ಡೇಟ್ ಅನೌನ್ಸ್ ಆಯಿತು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನೀತಿ ಸಂಹಿತೆ ಎಫೆಕ್ಟ್, ಕರ್ನಾಟಕ ಭವನಕ್ಕೆ ಪ್ರವೇಶ ಇಲ್ಲ. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನೀತಿ ಸಂಹಿತೆ ಎಫೆಕ್ಟ್ ಹೇಗಿದೆ ಅಂದರೆ ಕರ್ನಾಟಕ ಭವನಕ್ಕೆ ಪ್ರವೇಶ ಇಲ್ಲ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕ ರಾಘವೇಂದ್ರ ಹಿಟ್ನಾಳ್ ಇವತ್ತಲ್ಲಿ ಮುಖಂಡರು ಹೋಗಿದ್ರು. ಆದರೆ ಒಳಗೆ ಎಂಟ್ರಿ ಇಲ್ಲ. ಬಿಕಾಸ್ ನೀತಿ ಸಂಹಿತೆ ಎಫೆಕ್ಟ್ ಅಲ್ಲಿ ಜಾರಿಯಲ್ಲಿರೋದ್ರಿಂದ ನೋಟಿಸ್ ಹಾಕಿದ್ದಾರೆ. ಹಂಗಾಗಿ ಒಂದಷ್ಟು ಕಾದರು, ಅದಾದಮೇಲೆ ಅವರು ವಾಪಸ್ ಬಂದರು. ಇದಿಷ್ಟು ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕಾದು ವಾಪಸ್ ಆಗಿದ್ದಾರೆ. ದೆಹಲಿಗೆ ಹೋಗಿದ್ರು ರಾಜ್ಯ ಕಾಂಗ್ರೆಸ್ಸಿಗರು. ನನ್ನ ಕೊಲೀಗ್ ಶಬೀರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಈ ವಿಷಯ ಗೊತ್ತಿರಲಿಲ್ವಾ ಶಾಸಕರಿಗೆ ಅಥವಾ ಹಿರಿಯ ಮುಖಂಡರಿಗೆ? ಹರೀಶ್, ಖಂಡಿತವಾಗ್ಲೂ ಪ್ರತಿ ಬಾರಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತ ಘಟನೆಗಳನ್ನ ನಾವು ನೋಡ್ಬೋದು. ಈ ಬಾರಿ ಕೂಡ ಅದು ಸಾಮಾನ್ಯವಾಗಿ ದೆಹಲಿ ಅಂದ್ರೆ ಕರ್ನಾಟಕ ಭವನಕ್ಕೆ ಬರೋದು ಸಹಜವಾಗಿರುತ್ತೆ. ಹಾಗಾಗಿ ಕರ್ನಾಟಕ ಭವನದಲ್ಲಿ ಎಲ್ಲಾ ಹಿರಿಯ ನಾಯಕರು ಕೂಡ ವಾಸ್ತವ್ಯ ಹೂಡೋದ್ರಿಂದ ಎಲ್ಲಾ ಸಾಮಾನ್ಯವಾಗಿ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಮತ್ತೆ ಕಾರ್ಯಕರ್ತರು ಎಲ್ಲರೂ ಕೂಡ ಕರ್ನಾಟಕ ಭವನಿಗೆ ಬರೋದು ಕೂಡ ಸಹಜ. ಆದ್ರೆ ಎಂದಿನಂತೆ ಇವತ್ತು ಕೂಡ ಬಂದಿದ್ದಾರೆ. ಆದ್ರೆ ನಿನ್ನೆ ರಾತ್ರಿಯಿಂದಲೇ ನೀತಿ ಸಂಹಿತೆ ಜಾರಿಯಾದ ಹಿನ್ನೆಲೆಯಲ್ಲಿ ಯಾರನ್ನೂ ಕೂಡ ಕರ್ನಾಟಕದ ಭವನದ ಒಳಗಡೆ ಬಿಡ್ತಾ ಇಲ್ಲ. ಕೇವಲ ರಾಜ್ಯಪಾಲರು, ಆಮೇಲೆ ನ್ಯಾಯಾಧೀಶರು, Z+ ಸೆಕ್ಯೂರಿಟಿ ಇರುವಂತಹ ವ್ಯಕ್ತಿಗಳು, ಜೊತೆಗೆ ಕರ್ನಾಟಕದ ಸಿಎಂ ಮತ್ತೆ DCMಗೆ ಹೊರತುಪಡಿಸಿ ಇನ್ಯಾರಿಗೂ ಕೂಡ ಪ್ರವೇಶವನ್ನ ನೀಡಲಾಗ್ತಾ ಇಲ್ಲ. ಹಾಗಾಗಿ ಎಲ್ಲಾ ಸಂಸದರು ಮತ್ತೆ ಕಾರ್ಯಕರ್ತರು ಸೇರಿದಂತೆ ಶಾಸಕರು ಈಗಾಗಲೇ ಕಾಯ್ತಿದ್ರು. ಮತ್ತೆ ಹೋಗಿ ಬೇರೆ ಕಡೆ ಡೈರೆಕ್ಟ್ ಹೊಟ್ಟೋಗೋದಾಗಿತ್ತಲ್ಲ, ದೇನೋ ಅಲ್ವಾ, ಗೊತ್ತಿತ್ತಲ್ವಾ ಅವ್ರಿಗೆ? ಹರೀಶ್, ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ DCM ಪರಮೇಶ್ವರ್, ಗೃಹ ಸಚಿವರಾದಂತಹ MB ಪಾಟೀಲ್ ಈಗಾಗಲೇ ಕರ್ನಾಟಕ ಭವನದ ಒಳಗಡೆ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಹಾಲಿ ಸಂಸದರಿಗೆ ಟಿಕೆಟ್ ಕಂಟಕ ಶುರು ಆಗಿರೋದ್ರಿಂದ ಅವರಲ್ಲಿ ಟೆನ್ಷನ್ ಹೆಚ್ಚಾಗಿದೆ. ಹಾಗಾಗಿ ಕರ್ನಾಟಕ ಭವನದ ಮುಂದೆ ಕಾದು ಕುಳಿತಿರುವಂತದ್ದು ಸಂಸದರಾದಂತಹ BV ನಾಯಕ್ ಇರ್ಬೋದು, ಜೊತೆಗೆ ಏನು ತುಮಕೂರು ಸಂಸದ ಮುದ್ದಹನುಮೇಗೌಡ ಇರ್ಬೋದು, ಇವರೆಲ್ಲರೂ ಕೂಡ ಕರ್ನಾಟಕ ಭವನದ ಮುಂದೆ ನಿಂತ್ಕೊಂಡಿರುವಂತದ್ದು. ಯಾಕಂದ್ರೆ ಇವರ ಸೀಟ್ಗಳಿಗೆ, ಇವರ ಕ್ಷೇತ್ರಗಳಿಗೆ JDS ಬೇಡಿಕೆಯನ್ನ ಇಟ್ಟಿರುವಂತದ್ದು. ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಅವ್ರಿಗೂ ಕೂಡ ಇರುವಂತದ್ದು. ಸಾಕಷ್ಟು ಟೆನ್ಷನ್ ನಲ್ಲಿ ಇದ್ದಾರೆ. ಸ್ಕ್ರೀನಿಂಗ್ ಕಮಿಟಿ ಸಭೆ ಕೂಡ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಹಾಗಾಗಿ ಒಂದಿಷ್ಟು ಅವರನ್ನ ಮನವಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಸಂಸದರು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲೇ ಇರೋದ್ರಿಂದ ಅವರು ಕೂಡ ಸಭೆಗೆ ಇನ್ನೇನು ತೆರಳ್ತಾರೆ. ಅವರನ್ನ ಮಾತನಾಡಬೇಕು, ಅವ್ರನ್ನ ಭೇಟಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಗೇಟ್ ನಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಮಾಹಿತಿಗಾಗಿ